ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿದ್ಯಾ ನಾಯಕ್ ಅಂತ. ನಾನಿವತ್ತು ಸ್ವರ್ಣಪ್ರಾಶನದ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಸ್ವರ್ಣಪ್ರಾಶನ ಅನ್ನುವಂಥದ್ದು ಆಯುರ್ವೇದದಲ್ಲಿ ಇಮ್ಯುನೈಸೇಷನ್ ತರ ಕೆಲಸ ಮಾಡುತ್ತೆ. ನಾವು ಹೇಗೆ ಅಲೋಪತಿಕ್ ಅಲ್ಲಿ ಪೋಲಿಯೋ ಡ್ರಾಪ್ಸ್ ಕೊಡುವಂತದ್ದಾಗ್ಲಿ ಅಥವಾ ಬೇರೆ ಬೇರೆ ಇಮ್ಯುನೈಸೇಷನ್ ಇಂಜೆಕ್ಷನ್ಸ್ ಕೊಡುವಂತದ್ದಾಗ್ಲಿ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಮಾಡ್ತೀವೋ, ಹಾಗೆ ಸ್ವರ್ಣಪ್ರಾಶನ ಅನ್ನುವಂಥದ್ದು ಆಯುರ್ವೇದದ ಪ್ರಕಾರ ಮಕ್ಕಳಲ್ಲಿ ಅಂದ್ರೆ ಹುಟ್ಟಿದಾಗಿನಿಂದ 16 ವರ್ಷದ ಮಕ್ಕಳವರೆಗೂ ನಾವು ಇದನ್ನ ಕೊಡ್ತೇವೆ. ಸ್ವರ್ಣಪ್ರಾಶನ ಅನ್ನುವಂಥದ್ದು ಅದು ಹುಟ್ಟಿದಾಗಿಂದ 5 ವರ್ಷದ ಮಕ್ಕಳಿಗೆ, 5 ವರ್ಷದಿಂದ 10 ವರ್ಷದ ಮಕ್ಕಳಿಗೆ, 10 ವರ್ಷದಿಂದ 16 ವರ್ಷದ ಮಕ್ಕಳಿಗೆ ನಮ್ಮಲ್ಲಿ ಬೇರೆ ಬೇರೆ ಡೋಸೇಜ್ ಅಲ್ಲಿ ನಿಮ್ಗೆ ಸ್ವರ್ಣಪ್ರಾಶನ ಅವೈಲಬಿಲಿಟಿ ಇದೆ. ಇದು ಮೇನ್ ಆಗಿ ಯೂಸ್ ಮಾಡುವಂತದ್ದು ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್ಗೆ ಅಂದ್ರೆ ಸಂಪೂರ್ಣ ವಿಕಾಸನಕ್ಕೆ ಹೆಲ್ಪ್ ಮಾಡುತ್ತೆ, ಬುದ್ಧಿಶಕ್ತಿ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮೆಮೊರಿ, ಇಂಟೆಲೆಕ್ಟ್, ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ, ಹೈಟ್ ಆಗ್ಲಿ ವೆಯ್ಟ್ ಆಗ್ಲಿ ಮಕ್ಕಳದ್ದು ಏಜ್ ವೈಸ್ ಡೆವಲಪ್ಮೆಂಟ್ ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಹತ್ರ ಆಯುರ್ ಸೆಂಟ್ರಲ್ ಅಲ್ಲಿ ನಮ್ದು ಸ್ವರ್ಣಪ್ರಾಶನ ಈ ತರ ಪ್ಯಾಕೇಜಿಂಗ್ ಏನ್ ಬರುತ್ತೆ ಅದರಲ್ಲಿ ನಿಮ್ಗೆ 3 ತರದ ಸ್ಯಾಚೆಟ್ಸ್ ಬರುತ್ತೆ. ಅದರಲ್ಲಿ ಒಂದರಲ್ಲಿ ಸ್ವರ್ಣಪ್ರಾಶನ ಘೃತ ಇರುತ್ತೆ, ಸ್ವರ್ಣಪ್ರಾಶನದ್ದು ಪೌಡರ್ ಇರುತ್ತೆ ಅಂದ್ರೆ ಸ್ವರ್ಣ ಭಸ್ಮ ಅದೆಲ್ಲ ಏನಿರುತ್ತೆ ಅದಿರುತ್ತೆ, ಇನ್ನೊಂದ್ರಲ್ಲಿ ಹನಿ ಇರುತ್ತೆ. ಈ 3 ಪ್ಯಾಕೆಟ್ಸ್ ನ ನೀವು ಒಟ್ಟಿಗೆ ಓಪನ್ ಮಾಡಿ ಎಲ್ಲವನ್ನು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ ಒಂದ್ ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಅದನ್ನ ಸಿಂಗಲ್ ಡೋಸ್ ಆಗಿ ಇದಿಷ್ಟು ಒಟ್ಟಿಗೆ ಮಿಕ್ಸ್ ಮಾಡಿ ಸಿಂಗಲ್ ಡೋಸ್ ಆಗಿ ನಿಮ್ಮ ಮಕ್ಕಳಿಗೆ ಕೊಡುವಂತದ್ದು. ಮತ್ತೆ ಇದನ್ನ ನಾನು ಆಗ್ಲೇ ಹೇಳ್ದಂಗೆ ಹುಟ್ಟಿದಾಗ್ಲಿಂದ 16 ವರ್ಷದ ಮಕ್ಕಳಲ್ಲಿ ನೀವು ಮಿನಿಮಮ್ 21 ಟೈಮ್ಸ್ ಕಂಟಿನ್ಯೂಸ್ ಆಗಿ ಕೊಟ್ರೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಮಿನಿಮಮ್ ಕಂಟಿನ್ಯೂಸ್ 6 ಮಂತ್ಸ್ ಆದ್ರೂ ನೀವು ಕಂಟಿನ್ಯೂಸ್ ಆಗಿ ಕೊಟ್ರೆ ನಿಮ್ಗೆ ಅದರದ್ದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದನ್ನ ನೀವು ಕೊಡುವಾಗ ಅಟ್ಲೀಸ್ಟ್ ½ an hour ಬಿಫೋರ್ ಫುಡ್ ಕೊಡ್ಬೇಕು, ಇಲ್ಲ ಅಂತಂದ್ರೆ ½ an hour ಆಫ್ಟರ್ ಫುಡ್ ಕೊಡ್ಬೇಕು.